ಮಕ್ಕಳೇ, 10ನೇ ತರಗತಿ ಕನ್ನಡ ತರಗತಿಗೆ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಈ ದಿನ ನಾವು ಒಂದು ಜಾನಪದ ಗೀತೆಯನ್ನು ಕಲಿಯೋಣ. ಏನು ಜಾನಪದ ಅಂತ ಹೇಳಿದ್ರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಕುಮಾರವ್ಯಾಸ ಕವಿ ಬಗ್ಗೆ ತಿಳ್ಕೊಂಡಿದ್ದೀರ. ಮಹಾಭಾರತವನ್ನು ಕನ್ನಡದಲ್ಲಿ ಬರೆದಿರುವಂತಹ ಪ್ರಸಿದ್ಧವಾದಂಥ ಪ್ರಾಚೀನ ಕವಿ. ಇವರು ಈ ಜನಪದರ ಬಗ್ಗೆ ಮತ್ತು ಜನಪದ ಗೀತೆ ಬಗ್ಗೆ ಒಂದು ವಾಕ್ಯವನ್ನು ಹೇಳಿದ್ದಾರೆ. ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಿಂ. ಏನು ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಿಂ ಅಂದ್ರೆ, ಕುರಿತೋದಯಂ ಅಂದ್ರೆ ಓದಕ್ಕೆ ಬರೆಯಕ್ಕೆ ಬರ್ದೇ ಇರೋರು ಕಾವ್ಯ ಪ್ರಯೋಗ ಪರಿಣತ ಮತಿಗಳಿಂ. ಕಾವ್ಯ ಮೀನ್ಸ್ ವಾಟ್? ವರ್ಸಸ್. ಪ್ರಯೋಗ ಪರಿಣತ ಮತಿಗಳಿಂ, ಕಾವ್ಯವನ್ನ ರಚಿಸುವಂತಹ ಪರಿಣಿತರು ಅಂದ್ರೆ ಅನುಭವಸ್ಥರು, ಎಕ್ಸ್ಪೀರಿಯನ್ಸ್ಡ್, ಎಕ್ಸ್ಪರ್ಟ್ಸ್ ಅಂತ ಹೇಳಿ ಹೊಗಳಿದ್ದಾರೆ. ಮಹಾಭಾರತ ಬರೆಯೋ ಮುಂಚೆ ಜನಪದರ ಬಗ್ಗೆ ಅವರು ಹಾಡಿ ಹೊಗಳಿದ್ದಾರೆ. ಏನಂತ? ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಿಂ ಅಂತ. ಅಂದ್ರೆ ಜನಪದರು ಎಷ್ಟು ಅನುಭವಸ್ಥರು, ಓದಕ್ಕೆ ಬರೆಯಕ್ಕೆ ಬರ್ದೇ ಇದ್ರೂ ಕೂಡ ಅವರ ಬದುಕಿನ ಅನುಭವಗಳನ್ನ ಒಂದು ಹಾಡಿನ ಮೂಲಕ ಅಥವಾ ಒಂದು ಕಥೆಯ ಮೂಲಕ ಜನಪದ ಸಾಹಿತ್ಯವನ್ನು ಸೃಷ್ಟಿಸಿದ್ದಾರೆ. ಈ ಜನಪದ ಸಾಹಿತ್ಯ ಮೀನ್ಸ್ ವಾಟ್? ಲಿಟ್ರೇಚರ್. ಇವತ್ತು ಮನೆ ಮನೆಗೂ ತುಂಬಾ ಪ್ರಸಿದ್ಧವಾಗಿದೆ. ಇಲ್ಲಿ ಏನಾಗಿದೆ, ಯಾವ ಕವಿಯತ್ರಿ ಈ ಹಾಡನ್ನ ಕಥೆಯನ್ನ ಬರೆದಿದ್ದಾರೆ ಅಂತ ಹೇಳಕ್ಕೆ ಆಗಲ್ಲ. ಯಾಕೆ ಅಂದ್ರೆ ಇದು ಒಬ್ಬರ ಬಾಯಿಂದ ಒಬ್ಬರಿಗೆ ಇದು ಮೌತ್ ಟು ಮೌತ್ ಹೋಗಿದೆ ಅಂತ ಅಲ್ವಾ. ನನಗೆ ಯಾವಾಗಲೂ ಬೇಸರವಾಗುತ್ತೆ, ಸಂತೋಷ ಆಗುತ್ತೆ, ದುಃಖ ಆಗುತ್ತೆ. ಆವಾಗ ನಾನು ನನ್ನ ಅನುಭವಗಳನ್ನ, ಫೀಲಿಂಗ್ಸನ್ನು ಐ ಮೇಕ್ ಲೈಕ್ ನಂದೇ ಒಂದು ಓನ್ ಟ್ಯೂನ್ ಹಾಕಿ ಹಾಡನ್ನ ಹೇಳೋದು. ಸಮ್ಟೈಮ್ಸ್ ವಿಲ್ ಬಿಕಮ್ ಬಾತ್ರೂಮ್ ಸಿಂಗರ್ಸ್ನ ಲೈಕ್ ದ್ಯಾಟ್. ಆ ಅನುಭವಗಳೇನಾಗುತ್ತೆ, ಇಟ್ ಇಸ್ ಸ್ಪ್ರೆಡ್ ಟು ಪರ್ಸನ್. ನನ್ನ ಫೀಲಿಂಗ್ಗೆ ಯಾವಾಗ ಮ್ಯಾಚ್ ಆಗುತ್ತೆ ಐ ವಿಲ್ ಯೂಸ್ ದಟ್ ಅಂಡ್ ಸೇ. ಆ ಥರ ಒಬ್ಬರಿಂದ ಒಬ್ಬರಿಗೆ ಹರಡಿರುವಂತಹ ಇದನ್ನು ನಾವೇನು ಹೇಳ್ತೀವಿ? ಜನಪದ ಗೀತೆ. ನಮ್ಮಲ್ಲೂ ಕೆಲವರಿಗೆ ಅಭ್ಯಾಸ ಇರುತ್ತೆ, ನಮ್ಮದೇ ಟ್ಯೂನ್ ಹಾಕ್ಕೊಂಡು ನಮ್ಮದೇ ವರ್ಡ್ಸ್ ಹಾಕ್ಕೊಂಡು ನಮ್ಮ ಫೀಲಿಂಗಲ್ಲಿ ನಾವು ಹಾಡ್ಕೊಳ್ತೀವಿ. ಆ ಥರ ಇವರು ಜನಪದರು ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಗುಡಿಸೋದ್ರಿಂದ ಶುರು ಮಾಡಿ ಕುಕ್ ಮಾಡೋವರೆಗೂ, ಮಗು ನೋಡ್ಕೊಳ್ಳೋವರೆಗೂ, ಆಲ್ ದ ಸಿಚುವೇಶನ್ ಎಲ್ಲದನ್ನ ಅವರು ಹಾಡ್ಕೊಳ್ತಾ ಇದ್ರು. ಅವ್ರ ಬೇಸರ ಕಡಿಯೋಕ್ಕೆ ಅಥವಾ ಸಂತೋಷವನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ. ಇದನ್ನ ನಾವೇನು ಹೇಳ್ತೀವಿ? ಜನಪದ ಗೀತೆಗಳು. ಒಬ್ಬರಿಂದ ಒಬ್ಬರಿಗೆ ಹರಡಿದೆ. ಆದ್ರಿಂದ ಇದು ಯಾರು ಬರೆದ್ರು ಅಂತ ನಮಗೆ ಗೊತ್ತಿಲ್ಲ. ಒಬ್ಬ ಶ್ರೀ ಸಾಮಾನ್ಯ ಜನಪದರು ಇದನ್ನ ಗೀತೆಯನ್ನ ಹಾಡಿದ್ದಾರೆ ಅಂತ ತಿಳ್ಕೊಳ್ಬೋದು. ನಿಮ್ಗೆ ಒಂದು ಸಣ್ಣ ಪ್ರಶ್ನೆ. ಈ ಜನಪದರಿಗೆ ಏನಂದ್ರೆ ತುಂಬಾ ಇಷ್ಟವಾಗುತ್ತೆ? ಯಾವುದ್ರ ಬಗ್ಗೆ ಅವ್ರಿಗೆ ತುಂಬಾ ಪ್ರೀತಿ ಇದೆ, ಅಭಿಮಾನ ಇದೆ? ಎಸ್, ಜನಪದರಿಗೆ ಅಂತಾನೆ ಅಲ್ಲ, ಎಲ್ಲರಿಗೂ ನೀರು, ಕೆರೆ, ನದಿ, ಬಾವಿ ಇವುಗಳಂದ್ರೆ ತುಂಬಾ ಇಷ್ಟ. ಇದು ನಮ್ಮ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ. ಇಟ್ ಈಸ್ ಅವಿಭಾಜ್ಯ ಅಂಗ ಅಂದರೆ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಯಾವುದು? ಜಲ ಅನ್ನುವಂಥದ್ದು. ಜಲ ಮೀನ್ಸ್ ವಾಟ್? ನೀರು. ನೀರು ಮೀನ್ಸ್ ವಾಟ್? ವಾಟರ್. ಇದು ನಮ್ಮ ಸಂಸ್ಕೃತಿಯ ಒಂದು ಅಂಗ. ಇದು ಜನಪದರಿಗೆ ನೀರು ತುಂಬಿ ಹರಿತು ಅಂತ ಹೇಳಿದ್ರೆ ಬಹಳ ಖುಷಿ. ಆ ಖುಷಿಗೆ ಅವರು ಹಾಡನ್ನು ಹೇಳ್ಕೊಳ್ತಾರೆ, ಕುಣಿದಾಡ್ತಾರೆ. ಅಂತಹ ಒಂದು ಪದ್ಯನೇ ನಿಮಗೆ ಇರುವಂಥದ್ದು. ಅದರ ಹೆಸರು ಮೂಡಲ್ ಕುಣಿಗಲ್ ಕೆರೆ. ಕುಣಿಗಲ್ ಅದು ಸ್ಥಳದ ಹೆಸರು. ಆ ಸ್ಥಳದಲ್ಲಿ ಇರುವಂಥ ಕೆರೆ, ಅದು ಮೂಡಲ್ ಕುಣಿಗಲ್ ಕೆರೆ ಅನ್ನುವಂಥ ಹೆಸರು ಅದಕ್ಕೆ ಬಂದಿದೆ. ಇದು ಬೆಂಗಳೂರಿನಲ್ಲಿ ನೆಲಮಂಗಲ, ತುಮಕೂರು ಹತ್ರಕ್ಕೆ ಇದು ಈ ಕೆರೆ ಬರುತ್ತೆ. ಈ ಕೆರೆ ತುಂಬ ಪ್ರಸಿದ್ಧವಾಗಿದೆ. ಯಾಕೆ ಇದು ತುಂಬ ಪ್ರಸಿದ್ಧಿಯಾಗಿದೆ ಈ ಕೆರೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಹಿನ್ನೆಲೆ ಕಥೆ ಇದೆ. ಈ ಜನಪದ ಮೂಡಲ್ ಕುಣಿಗಲ್ ಕೆರೆ ಪ್ರಸಿದ್ಧಿ ಆಗೋದಕ್ಕೆ ಕಾರಣ ಏನಂದರೆ, ಇದು ಸುಮಾರು ಒಂದು 74 ಕಿಲೋಮೀಟರ್ಸ್ ದೂರದಲ್ಲಿದೆ, ತುಮಕೂರು ಹತ್ರ ಬರುತ್ತೆ.
ಅದ್ರ ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಿಂದ ಒಬ್ಬ ರಾಜ ನೃಂಗ ಅಂತ ಅವನ ಹೆಸರು. ಅವನು ಇಲ್ಲಿ ಬಂದು ಆ ನೀರಲ್ಲಿ ಸ್ನಾನ ಮಾಡ್ತಾನಂತೆ. ಅಲ್ಲಿ ಒಂದು ಹೊಯ್ಸಳೇಶ್ವರ ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನದ ಹೆಸರು ಸೋಮೇಶ್ವರ ದೇವಾಲಯ. ಈ ದೇವಾಲಯ ಹೊಯ್ಸಳ ಡೈನೆಸ್ಟಿ ಇತ್ತಲ್ವಾ, ಆ ಟೈಮಲ್ಲಿ ಬಿಲ್ಟ್ ಮಾಡಿದ್ದು. ವೆರಿ ಓಲ್ಡ್ ಟೆಂಪಲ್. ಓಕೆ, ಇಲ್ಲಿ ಹೇಮಾವತಿ ಜಲಾಶಯ ಕೂಡ ಇದೆ. ಓಕೆ, ನೀರನ್ನು ದೇ ವಿಲ್ ಕಲೆಕ್ಟ್ ದಿಸ್ ವಾಟರ್, ಕುಡಿಯೋಕೆ ಇದೆಲ್ಲ ಉಪಯೋಗಿಸ್ಕೊಳ್ತಾರೆ. ಇಲ್ಲಿ ಆ ನೃಂಗರಾಜ ಏನ್ ಮಾಡ್ತಾನೆ, ಉತ್ತರ ಪ್ರದೇಶದಿಂದ ಬಂದು ಈ ಕೆರೆಯಲ್ಲಿ ನೀರಲ್ಲಿ ಸ್ನಾನ ಮಾಡ್ತಾನೆ. ಅವನಿಗೆ ಕುಷ್ಠರೋಗ ಇರುತ್ತೆ. ಕುಷ್ಠರೋಗ ಅಂದ್ರೆ ಇದು ಲೆಪ್ರೆಸಿ. ಓಕೆ, ಸೊ ಅವನು ಇಲ್ಲಿ ಸ್ನಾನ ಮಾಡಿದಾಗ ಏನಾಯ್ತು, ಆ ಲೆಪ್ರೆಸಿ ಕುಷ್ಠರೋಗ ವಾಸಿ ಆಯ್ತಂತೆ. ಕೆರೆಯಲ್ಲಿ ಸ್ನಾನ ಮಾಡಿದ್ರೆ ಕುಷ್ಠರೋಗ ಹೋಗುತ್ತಾ? ಥಿಂಕ್ ಮಾಡಿ. ಎಸ್. ಯಾಕೆ ಅಂತ ಹೇಳಿದ್ರೆ, ಈ ಕೆರೆ ಸುತ್ತಮುತ್ತ ಎಲ್ಲ ಮರ ಗಿಡ ಎಲ್ಲ ಇದೆ. ಆ ಮರ ಗಿಡಗಳ ಬೇರುಗಳೇನಾಗಿರುತ್ತೆ, ಈ ನೀರಿನಿಂದ ಏನಾಗುತ್ತೆ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸೊ ಆ ಬೇರ್ನಲ್ಲಿ ಇರುವಂತ ಅಂಶಗಳೇನಿದೆ, ಆ ಮೆಡಿಸಿನಲ್ ಕ್ವಾಲಿಟೀಸ್, ಸಾರ, ವಾಟ್ ಯು ಸೇ, ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತಲ್ಲ, ಮರ ಗಿಡ ಬೇರು, ಜಡಿಬೂಟಿ ಅಂತಿರಲ್ಲ ನೀವು, ಅದೆಲ್ಲ ನೀರಲ್ಲಿ ಏನಾಗುತ್ತೆ ಅಬ್ಸರ್ವ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ನ್ಯಾಚುರಲಿ ಇಫ್ ಯು ಟೇಕ್ ಬಾತ್ ಇನ್ ದಟ್ ವಾಟರ್ ಆರ್ ಇಫ್ ಯು ಡ್ರಿಂಕ್ ದಟ್ ವಾಟರ್, ಇಂಟರ್ನಲ್ಲಿ ಅಲ್ಲ ಅಥವಾ ಔಟ್ಸೈಡ್ ಏನಾದರೂ ನಮಗೆ ರೋಗ ರುಜಿನಗಳಿದ್ರೆ ವಾಸಿ ಆಗುತ್ತೆ. ದೇರ್ ಆರ್ ಲೈಕ್ ದಟ್. ಇನ್ ತಮಿಳ್ನಾಡು ಪ್ಲೇಸಲ್ಲಿ ಒಂದು ವಾಟರ್ ಫಾಲ್ ಇದೆ. ಆ ವಾಟರ್ ಫಾಲಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ದೇಹದಲ್ಲಿರುವಂಥ ಚರ್ಮ ರೋಗಗಳು ಅಥವಾ ಏನಾದರೂ ಬೇರೆ ಕಾಯಿಲೆಗಳಿದ್ರೆ ವಾಸಿ ಆಗುತ್ತೆ ಅಂತೆ. ಅದು ಎಲ್ಲ ಜನ ಹೇಳ್ತಾರೆ, ಮಿರಾಕಲ್ ಅಂತ ಹೇಳಿ ಅಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಾರೆ. ಮಿರಾಕಲ್ ಗಿರಾಕಲ್ ಏನೂ ಇಲ್ಲ. ಅಲ್ಲಿ ಏನಾಗಿರುತ್ತೆ ಹೇಳಿ, ಮೆಡಿಸಿನಲ್ ಪ್ಲಾಂಟ್ಸ್ ಎಲ್ಲ ಸುತ್ತಮುತ್ತ ಇರುತ್ತಲ್ಲ, ಅದು ಪ್ರಾಪರ್ಟೀಸ್ ಏನಾಗುತ್ತೆ ವಾಟರಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ಅದು ಸ್ನಾನ ಮಾಡೋದ್ರಿಂದ ರೋಗ ವಾಸಿ ಆಗುತ್ತೆ. ರೈಟ್. ನಾಟಿ ವೈದ್ಯ ಅಂತಾರಲ್ಲ, ಆಯುರ್ವೇದಿಕ್ ಆಯುಷ್ ಅಂತ ಹೇಳ್ತಾರಲ್ಲ, ಈ ಥರ ಈ ಬೇರ್ಗಳನ್ನೆಲ್ಲ ತಗೊಂಡು ಮೆಡಿಸಿನ್ಸ್ ಕೊಡ್ತಾರೆ. ಅದು ಡೈರೆಕ್ಟ್ ನೀರಲ್ಲಿ ಇದಾಗುತ್ತೆ. ಹಾಗಾಗಿ ಇವನಿಗೆ ವಾಸಿ ಆಯ್ತು. ಯಾರಿಗೆ? ನೃಂಗ ರಾಜಕ್ಕೆ. ಎಲ್ಲಿಂದ ಬಂದಿರ್ತಾನೆ? ಉತ್ತರ ಪ್ರದೇಶದಿಂದ. ಓಕೆ, ಅದಕ್ಕೆ ಅವನಿಗೆ ಏನಾಗುತ್ತೆ, ಆ ಗ್ರ್ಯಾಟಿಟ್ಯೂಡ್ಗೋಸ್ಕರ ಆ ಏರಿಯಾ ಇದೆಯಲ್ಲ, ಕೆರೆ ಏರಿಯಲ್ಲೆಲ್ಲ ಅದನ್ನೆಲ್ಲ ನೀಟಾಗಿ ಕಟ್ಟಿಸಿ ಈ ಮೇಕ್ ಬ್ಯೂಟಿಫುಲ್ ದಟ್ ಪ್ಲೇಸ್. ಇಟ್ ಈಸ್ ಅರೌಂಡ್ 15 miles ಇದೆ ಅದು ಸರೌಂಡಿಂಗ್ ವಿಡ್ತ್. ಯಾವುದು? ಕುಣಗಲ್ ಕೆರೆ. ರೈಟ್, ಕುಣಗಲ್ ಕೆರೆ. ಕುಣಗಲ್ ಇಟ್ಸ್ ಅ ನೇಮ್ ಆಫ್ ದ ಪ್ಲೇಸ್. ಓಕೆ, so ಇದು ವೆರಿ ಬ್ಯೂಟಿಫುಲ್ ಪ್ಲೇಸ್. ಮೆನಿ ಟೂರಿಸ್ಟ್ people will go there. A surrounding background you can see the picture, how beautiful it is ಅಂತ. ಓಕೆ, ಸೊ ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್ ಸ್ಟೋರಿ ಆಫ್ ಕುಣಗಲ್ ಕೆರೆ. ಯಾಕೆ ಇಷ್ಟು ಫೇಮಸ್ ಆಯಿತು ಅಂತ. ಇನ್ನು ಜನಪದರು ಇದ್ರ ಬಗ್ಗೆ ತುಂಬ ಫೇವ್ರೇಟ್. ಈ ಕೆರೆ ಬಗ್ಗೆ ಯಾಕೆ ಫೇವ್ರೇಟು ಏನು ಅನ್ನೋದನ್ನು ನಾವು ಪದ್ಯದಲ್ಲಿ ನೋಡೋಣ. ನಾನು ಓದ್ತೀನಿ, ನೀವು ನನ್ನ ಜೊತೆಗೆ ಓದಿ. ಇದನ್ನು ಹಾಡ್ಬೋದು. ಇಲ್ಲಿ ನೀವು ನೋಡ್ತೀರಾ 3 ಸಾಲುಗಳಿದೆ. ಇದು 3 ಸಾಲು ಬಂದರೆ ತ್ರಿಪದಿ ಅಂತ ಹೇಳ್ತಾರೆ. ತ್ರಿಪದಿ ಅಂದ್ರೇನು? 3 ಪದಿ ಸಾಲು, ಲೈನ್. ಓಕೆ, ಎಕ್ಸಾಮಲ್ಲಿ ಕೇಳ್ತಾರೆ ತ್ರಿಪದಿ ಎಷ್ಟು ಸಾಲುಗಳ ಪದ್ಯ ಅಂತ. ಎಷ್ಟು ಸಾಲುಗಳು ಪದ್ಯ? 3 ಸಾಲಿನ ಪದ್ಯ. ಓಕೆ, ರೈಟ್. ಇಲ್ಲಿ ಆ ಲಾಸ್ಟ್ ಲೈನ್ ಇರ್ತಲ್ಲ, ಆ ಲೈನ್ 2 ಲೈನ್ ಹಾಕಿದ್ದಾರೆ ನೋಡಿ, ಅದನ್ನು 2 ಸತಿ ರಿಪೀಟ್ ಮಾಡಬೇಕು. 2 ಲೈನ್ ಸೇಮ್ ಇದೆ ನೋಡಿ. ಬುಕ್ಸ್ ತೆಗ್ದಿರ್ತೀರಲ್ಲ ನೀವು, ನೋಡಿ. ಹಾಡುವಾಗ ಏನು ಮಾಡಬೇಕು, ಅದೆರಡು ನಾನು ನಿಮಗೆ ಲಿಂಕ್ ಕಳಿಸ್ತೀನಿ, ಅದನ್ನು ನೋಡಿ. ಅದ್ರ ಜೊತೆಗೆ ನೀವು ಹಾಡಿ, ಯು ಕ್ಯಾನ್ ಎಂಜಾಯ್ ಇಟ್. ರಿಯಲಿ ಟ್ಯೂನ್ ಚೆನ್ನಾಗಿದೆ. ಹಾಡು ಒಳ್ಳೆ ಸೋನು ನಿಗಮ್, ಲತಾ ಮಂಗೇಶ್ವರ್ ಆಗಬೇಕು ಅಂತಲೇ ಇಲ್ಲ. ಇವನ್ ಯು ಆಲ್ ಕ್ಯಾನ್ ಸಿಂಗ್, ಎಂಜಾಯ್ ವಿತ್ ಸಿಂಗಿಂಗ್. ಸೊ ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದು